ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 22ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಮಗೆ ಟೈಗರು ಆ ಬಲೆ ಒಳಗಡೆ ಬಿದ್ದಿರೋದನ್ನ ತೋರಿಸ್ತಾರೆ. ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಆಗೋಯ್ತು, ಕರೆಕ್ಟಾಗಿ ನಾನು ಲೆಕ್ಕನ ಹಾಕಿದ್ದೀನಿ. ರಾಜ ಏನಿರ್ತಾರೆ ಅವರು ರಾಣಿ ಅಂದರೆ ಸೂಸಿಂಗ್ ಹತ್ರ ಬರ್ತಾ ಹೇಳ್ತಿರ್ತಾರೆ, ರಾಣಿ ಸೂಸಿಂಗ್ ನೀನು ಅಂತ. ಇಲ್ಲಿ ಅವರಂತೂ ಫುಲ್ಲು ಭಯ ಪಟ್ಕೊಂಡಿರ್ತಾರೆ. ಆದರೆ ರಾಣಿ ಸೂಸಿಂಗ್ ಮುಖದಲ್ಲಿ ಒಂಚೂರು ಕೂಡ ಭಯನೇ ಇರಲ್ಲ. ಇಲ್ಲಿ ಅವಳು, ಮಹಾರಾಜ್ರೆ ನೀವು. ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಹಾಂ ನಾನೇನೋ ಹುಷಾರಾಗಿದ್ದೀನಿ, ನಿಜವಾಗ್ಲೂ ನೀನು ಇದೆಲ್ಲ ಲೆಕ್ಕಾಚಾರ ಹಾಕಿ ಮಾಡಿದ್ದ, ನಿಂಗೆ ಇದೆಲ್ಲ ಗೊತ್ತಿತ್ತಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ರಾಣಿ ಸೂಸಿಂಗ್ ಕೂಡ ಹೇಳ್ತಿರ್ತಾಳೆ, ಹಾಂ ನಾನೆಲ್ಲ ಲೆಕ್ಕಾಚಾರ ಹಾಕಿದ್ದೆ, ನನಗೆ ಗೊತ್ತಿತ್ತು ಅಲ್ಲಿ ಹಳ್ಳ ಇರುತ್ತೆ ಅಂತ, ನಾನು ಜಸ್ಟ್ ಆ ಟೈಗರ್ನ ಅಲ್ಲಿಗೆ ತಗೊಬರ್ಬೇಕಾಗಿತ್ತು, ಅದಕ್ಕೆ ಈ ಥರ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಹಾರಾಜರು ಹ್ಞೂ ಅಂತ ತಲೆ ಆಡಿಸ್ತಿರ್ತಾರೆ. ಅದೇ ಟೈಮಿಗೆ ಮಹಾರಾಣಿ ಕೂಡ ಅಲ್ಲಿಗೆ ಬರ್ತಾ ಹೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ಹುಷಾರಾಗಿದ್ದೀರಾ ತಾನೇ ಅಂತ. ಇಲ್ಲಿ ಅದಕ್ಕೆ ಮಹಾರಾಜರು ಕೂಡ ಹೇಳ್ತಿರ್ತಾರೆ, ಹಾಂ ನಾನು ಹುಷಾರಾಗಿದ್ದೀನಿ, ಈಗಲೇ ರಥನ ರೆಡಿ ಮಾಡಿ ನಾವು ಇಲ್ಲಿಂದ ಪ್ಯಾಲೇಸ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟು ಹೇಳ್ಬಿಟ್ಟು ಮಹಾರಾಜರು ಅಲ್ಲಿಂದ ಹೊರಟೋಗ್ತಾರೆ. ಮಹಾರಾಣಿ ಕರ್ಕೊಂಡು ಹೋಗಿರೋಂಥ ಸೇನೆ ಏನಿರುತ್ತಲ್ಲ ಅದೆಲ್ಲ ಮಹಾರಾಜರನ್ನೇ ಫಾಲೋ ಮಾಡಿಕೊಂಡು ಅವ್ರ ಜೊತೆಗೆ ಹೋಗ್ತಿರುತ್ತೆ. ಇಲ್ಲಿ ರಾಣಿ ಸೂಸಿಂಗು ಅಲ್ಲೇ ನಿಂತ್ಕೊಂಡು, ಮಹಾರಾಜ್ರೆ ನೀವು ನನಗೆ ಏನಂತ ಹೇಳಿದ್ದು, ಕಾಡಿನ ಪ್ರಾಣಿದು ಮಾಂಸಗಳನ್ನ ತಿನ್ನಿಸ್ತೀನಿ ಅಂತಂದ್ರಿ, ಈಗ ನೋಡಿದ್ರೆ ವಾಪಸ್ ಹೋಗೋಣ ಅಂತಿದ್ದೀರಾ. ಇಷ್ಟು ಹೇಳಿದ್ರು ಮಹಾರಾಜರು ಕೇಳಿಸ್ಕೊಳ್ಳೋದೆಲ್ಲ ಹಂಗೆ ಹೊಂಟೋಗ್ಬಿಡ್ತಾರೆ. ಇಲ್ಲಿ ಅವಳು ನಿಂತ್ಕೊಂಡು ಅವಳಿಗೆ ಹೇಳ್ಕೊತಿರ್ತಾಳೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಟ್ರಾವೆಲ್ ಮಾಡಿದ್ದು ಫುಲ್ಲು ವೇಸ್ಟ್ ಆಯಿತು, ಇದ್ರ ಬದಲು ನಾನು ಅರಮನೆಯಲ್ಲೇ ಇರ್ಬೋದಾಗಿತ್ತು. ಆಗ ಸೈಡಲ್ಲಿ ನಿಂತಿದ್ದಂಥ ರಾಣಿ ಸೂಸಿಂಗ್ ಸೇವಕಿ ಬರ್ತಾ ಹೇಳ್ತಿರ್ತಾಳೆ, ನನ್ನ ರಾಣಿ ನಿಜವಾಗ್ಲೂ ನೀವಂತೂ ತುಂಬ ಅಮೇಝಿಂಗು, ನಾನು ಎಲ್ಲನೂ ನೋಡಿದೆ, ನನಗೆ ನಿಜವಾಗ್ಲೂ ಶಾಕ್ ಆಗ್ತಿದೆ, ನೀವು ನಿಜವಾಗ್ಲೂ ಟೈಗರ್ನ ಸೋಲಿಸ್ಬಿಟ್ರಿ ಅಂತ. ಇಲ್ಲಿ ಸೂಸಿಂಗ್ ಕೂಡ ನಗ್ತಾ ಹೇಳ್ತಿರ್ತಾಳೆ, ನಿಧಾನಕ್ಕೆ ಮಾತಾಡು, ನನ್ನ ಲಕ್ಕ ನನಗೆ ಸಾಥ್ ಕೊಟ್ಟಿದೆ. ಬೇರೆ ಮಹಾರಾಜರುಗಳು ಇಲ್ಲಿ ಬೇಟೆ ಆಡಕ್ಕೆ ಬರ್ತಾರಲ್ಲ ಅವ್ರುಗಳು ಈ ಥರ ಕಾಡು ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಅಂತ ಮಾಡ್ಕೊಂಡಿರೋಂಥ ಬಲೆಗಳು, ನನಗೆ ಇದು ಗೊತ್ತಾಯ್ತು ಅಷ್ಟೇ, ಅದರಿಂದಾನೇ ಇದೆಲ್ಲ ಆಗಿದ್ದು. ಹೇಳ್ಬೇಕು ಅಂದರೆ ಆ ಟೈಗರ್ ಇವತ್ತು ಅನ್ಲಕ್ಕಿ ಆಗಿತ್ತು. ಅದಕ್ಕೆ ಸೇವಕಿ ಕೂಡ ಹ್ಞೂ ಅಂತ ತಲಾಲಾಡ್ಸಿರ್ತಾಳೆ. ಇಲ್ಲಿ ರಾಣಿ ಸೂಸಿಂಗು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಇವತ್ತು ಕಾಡಿನಲ್ಲಿ ಸಿಗೋ ಯಾವ ಪ್ರಾಣಿ ಮಾಂಸನೂ ತಿನ್ನೋಕ್ಕಾಗಲಿಲ್ಲ, ನಾವು ಪ್ಯಾಲೇಸ್ಗೆ ಹೋಗಿ ಊಟ ಮಾಡೋಣ ಬಾ ಅಂತವಳು ಕರ್ಕೊಂಡು ಹೋಗ್ತಿರ್ತಾಳೆ. ಮಹಾರಾಣಿ ಅಲ್ಲೇ ನಿಂತ್ಕೊಂಡು ಫುಲ್ಲು ಕೋಪದಲ್ಲಿ ಅವಳ ಮನಸ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಈ ದೆವ್ವದಂತವಳು ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡಿಬಿಟ್ಲು. ಸೀನು ಶಿಫ್ಟ್ ಆಗಿ ರಾಣಿ ಪ್ಯಾಲೇಸಿಗೆ ಬಂದು ಊಟ ಕೂತ್ಕೊಂಡಿರೋದನ್ನ ತೋರಿಸ್ತಾರೆ. ಅವಳ ಟೇಬಲ್ ತುಂಬ ಊಟಗಳಿರುತ್ತೆ, ಅದ್ರೊಳಗೆ ತಿನ್ನೋದಕ್ಕೆ ಮನಸ್ಸೇ ಬರ್ತಿರಲ್ಲ. ಇದನ್ನ ನೋಡಿ ಅವಳ ಸೇವಕ್ಕೆ ಕೇಳ್ತಿರ್ತಾಳೆ, ನನ್ನ ರಾಣಿ ಏನಾಯಿತು, ಯಾಕೆ ನಿಮಗೆ ಹೊಟ್ಟೆ ಹಶ್ವಾಗ್ತಿಲ್ವಾ, ಊಟ ಮುಂದೆ ಇದ್ರು ಯಾಕೆ ನೀವು ತಿಂತಿಲ್ಲ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲೇ ಅದಕ್ಕೆ ರಾಣಿ ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ನೋಡು ನಾವು ಬಡವರಿಂದ ಶ್ರೀಮಂತಿಕೆಗೆ ಹೋಗೋದು ತುಂಬ ಖುಷಿ ಕೊಡುತ್ತೆ, ಅದೇ ಶ್ರೀಮಂತಿಕೆತನದಿಂದ ಬಡತನದಕ್ಕೆ ಬರೋದು ತುಂಬಾ ದುಃಖ ಕೊಡುತ್ತೆ. ಈಗ ಊಟದಲ್ಲೂ ಅಷ್ಟೇ, ನಾನು ಅಷ್ಟು ಚೆನ್ನಾಗಿರೋ ಊಟ ತಿಂದು ಈಗ ಈ ಥರ ಸಿಂಪಲ್ ಊಟ ತಿನ್ನೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಮಹಾರಾಣಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನೇನಾದರೂ ಬೆಳಕನ್ನ ನೋಡಿರಲಿಲ್ಲ ಅಂದರೆ ಕತ್ಲೇನೆ ನನ್ನ ಜೀವನ ಅಂತ ನಾನು ಒಪ್ಕೊಬಿಡ್ತಿದ್ದೆ. ಈಗ ನಾನು ಬೇಟೆ ಆಡಿ ಆ ಪ್ರಾಣಿ ಮಾಂಸ ತಿಂದಮೇಲೆ ನನಗೆ ಈ ಸಪ್ಪೆ ಊಟ ತಿನ್ನೋಕ್ಕಾಗ್ತಿಲ್ಲ, ನಾನೇನಾದರೂ ಅದನ್ನು ತಿಂದಿರಲಿಲ್ಲ ಅಂದರೆ ಈ ಸಪ್ಪೆ ಊಟನೇ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ. ರಾಣಿ ಸೂಸಿಂಗು ಇಷ್ಟೊಂದು ಊಟದ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಅವಳ ಸೇವಕಿಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅವಳು ನಗ್ತಿರ್ತಾಳೆ. ಅದೇ ಟೈಮಿಗೆ ದೇವಾಂಗ್ದು ವಾಯ್ಸ್ ಕೇಳಿಸ್ತಿರುತ್ತೆ, ಮಹಾರಾಜರ ಆದೇಶ ಬಂದಿದೆ ಅಂತ. ಇಲ್ಲಿ ಇವರಿಬ್ಬರು ಆ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ದೇವಾಂಗ್ ಒಳಗಡೆ ಬರ್ತಾ ಮಹಾರಾಜರು ಕೊಟ್ಟಿರೋಂಥ ಫರ್ಮಾನನ ಓದ್ತಿರ್ತಾನೆ. ಮಹಾರಾಜರು ನಿಮಗೋಸ್ಕರ ಒಂದು ಸಂದೇಶನ ಕಳಿಸಿದ್ದಾರೆ, ಮಹಾರಾಜರು ಪ್ರಾಣನ ಉಳಿಸಿದ್ದಕ್ಕೆ ಮತ್ತು ಅವ್ರ ಪ್ರಾಣನ ಉಳಿಸೋದಕ್ಕೆ ನಿಮ್ಮ ಯೋಗದಾನ ಏನಿದೆಯಲ್ಲ ಅದಕ್ಕೋಸ್ಕರ ರಾಣಿ ಸೂಸಿಂಗಿಗೆ ಈಗ ಮಹಾರಾಜರು ಒಂದು ಬಹುಮಾನನ ಕೊಡ್ತಿದ್ದಾರೆ. ಮಹಾರಾಣಿ ಸೂಸಿಂಗಿಗೆ ಅವ್ರ ಪದವಿ ಇನ್ನೂ ಮೇಲ್ ಮಾಡ್ತಾ ಅವ್ರನ್ನ ಹತ್ರದ ರಾಣಿಯಾಗಿ ಮಾಡ್ತಿದ್ದಾರೆ. ಈಗ ಅವರು ಮಹಾರಾಜರಿಗೆ ಹೆಂಡತಿಯನ್ನ ಪಟ್ಟನ ಕೊಡ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗ್ ಅವ್ರ ಸೇವಕಿಗಂತೂ ತುಂಬ ಖುಷಿ ಆಗಿಬಿಡುತ್ತೆ. ಆದರೆ ರಾಣಿ ಸೂಸಿಂಗಿಗೆ ಅಷ್ಟೊಂದು ಖುಷಿ ಆಗಲ್ಲ. ಏನೋ ಮತ್ತೆ ಪ್ರಮೋಷನ್, ಈಗ ತಾನೇ ನಾನು ವಿಶೇಷ ಮಹಿಳೆ ಅಂತ ಪಟ್ಟ ತಗೊಂಡಿದ್ದೆ. ಇಲ್ಲಿ ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ದೇವಾಂಗ್ ಅವರೇ ನೀವು ಮಹಾರಾಜರ ಹತ್ರ ಹೇಳೋಕ್ಕಾಗುತ್ತಾ ಈ ಥರ ಪದೇ ಪದೇ ಪ್ರಮೋಷನ್ ಕೊಡೋದನ್ನ ನಿಲ್ಲಿಸೋದಕ್ಕೆ. ಅವಳು ಸೇವಕ್ಕೆ ಏನಿರ್ತಾಳೆ ಆಲ್ರೆಡಿ ಅವಳು ರಾಜ ಕೊಟ್ಟಿರೋ ಫರ್ಮಾನನ ಇಸ್ಕೊಂಡ್ಬಿಟ್ಟಿರ್ತಾಳೆ. ರಾಣಿ ಮದನ್ನ ಕೇಳಿ ಫುಲ್ಲು ಶಾಕಲ್ಲಿ ಆ ಫರ್ಮಾನನ ಒಂದ್ಸತಿ ರಾಣಿನೊಂದ್ಸತಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ದೇವಾಂಗು ಬಾಗ್ಲ ಕಡೆ ತಿರುಗ್ಬಿಟ್ಟು ಕ್ಲಾಪ್ಸ್ ಮಾಡ್ತಿರ್ತಾನೆ. ಇಲ್ಲಿ ಅನ್ನೋ ಥರ ಕ್ಲಾಪ್ಸ್ ಮಾಡಿದಾಗ ತುಂಬ ಜನ ಸೇವಕರು ಬಂದ್ಬಿಟ್ಟು ಊಟಗಳನ್ನೆಲ್ಲ ಬರ್ತಿರ್ತಾರೆ. ಇಲ್ಲಿ ಅದಕ್ಕೆ ಅದನ್ನೆಲ್ಲ ಹೇಳ್ತಿರ್ತಾನೆ ಏನೇನಿದೆ ಅಂತ. ಜಿಂಕೆಯ ಮಾಂಸದಿಂದ ಮಾಡಿರೋಂಥ ಗೋಲ್ಡನ್ ಸೂಪು, ಕ್ರೂರಲ್ ಕ್ಯಾಬೇಜ್ ರೋಲು, ಮತ್ತು ವೈನಲ್ಲಿ ಡಿಪ್ ಮಾಡಿರೋ ಅಂಥ ಬಾತುಕೋಳಿಯ ಮಾಂಸ, ಮತ್ತು ಲೆಗ್ ಪೀಸ್ಗಳು, ಅದು ಬಾತುಕೋಳಿಯ ಕಾಲ್ಗಳಿಂದ ಮಾಡಿರೋ ಅಂಥದ್ದು, ಉಂಡೆ ತಂದೂರಿ ಬಾತುಕೋಳಿ,
ಇಲ್ಲಿ ಆ ಊಟಗಳನ್ನೆಲ್ಲ ಇಡ್ತಾ ರಾಣಿ ಸೂಸಿಂಗಿಗೆ ಇಟ್ಟಿರೋ ಊಟನ ರಿಪ್ಲೇಸ್ ಮಾಡ್ತಿರ್ತಾರೆ. ಇಲ್ಲಿ ಇದನ್ನೆಲ್ಲ ಹೇಳಿದ್ಮೇಲೆ ದೇವಾಂಗ್ ಹೇಳ್ತಿರ್ತಾನೆ, ಮಹಾರಾಣಿ ಈಗ ನಿಮಗೆ ಊಟ ಬಂದಿದೆ ನೋಡಿ. ರಾಣಿ ಸೂಸಿಂಗಿಗೆ ಊಟ ನೋಡಿದ್ಮೇಲಂತೂ ಫುಲ್ಲು ಖುಷಿ ಆಗ್ಬಿಡುತ್ತೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.